ಹೇಳ್ತಾ ಇದ್ರು, ನಿಮ್ಮ ಕಣ್ಣೀರು ವರ್ಷಕ್ಕೆ ಆ ಶಕ್ತಿ ಭಗವಂತ ನನ್ನಲ್ಲಿ ತುಂಬಿದ್ದಾರೆ. ಅದಕ್ಕೆ ನಾನು ಇವತ್ತು ಯಾಕೆ ಎಷ್ಟೋ ಜನಗಳಿಗೆ ಪವಾಡ ಆಗಿದೆ ಅಂದ್ರೆ ಇದು ನನ್ನಿಂದ ಅಲ್ಲ. ನಾನು ನಿಮ್ಮ ಹಾಗೆ ಸಾಧಾರಣವಾದ ಭಕ್ತ, ನಿಮ್ಮ ಹಾಗೆ ಸಾಧಾರಣವಾಗಿ ರಾಯರ ಭಕ್ತ. ಇಲ್ಲಿ ನಾನು ದೇವರು ಅಲ್ಲ, ಗುರುಗಳಲ್ಲ, ನಾನು ಯಾವ ಮಟ್ಟಕ್ಕೆ ಹೋಗಿ ದೀಕ್ಷೆನೂ ತಗೊಂಡಿಲ್ಲ. ಆದರೆ ಇವತ್ತು ಭಕ್ತಿಯಿಂದ ಪೂಜೆ ಮಾಡಿದ್ದಕ್ಕೆ ಗುರು ರಾಘವೇಂದ್ರ ಸ್ವಾಮಿ ಅವರು ನುಡಿದಂತ ಮಾತನ್ನು ಸತ್ಯವನ್ನು ಮಾಡ್ತಾ ಇದ್ದಾರೆ. ಬೃಂದಾವನದಲ್ಲಿ ಇವತ್ತಿಗೂ ಜೀವಂತವಾಗಿ ಕುಳಿತಿದ್ದಾರೆ ರಾಯರು. ಪ್ರತಿಯೊಬ್ಬರ ಮನೆಯಲ್ಲೂ ರಾಯರ ಫೋಟೋ ಬರಬೇಕು ಅನ್ನೋದೇ ನನ್ನ ಆಸೆ. ಆದರೆ ಇವತ್ತು ಎಷ್ಟು ಜನಗಳು ಹೇಳ್ತಾ ಇದ್ದಾರೆ, ಸ್ವಾಮಿ ನನಗೆ 5ನೇ ವಾರದಲ್ಲಿ ಕ್ಯಾನ್ಸರ್ ಕಮ್ಮಿ ಆಯಿತು, 10ನೇ ವಾರದಲ್ಲಿ ಕ್ಯಾನ್ಸರ್ ಕಮ್ಮಿ ಆಯಿತು, ನನಗೆ ಟಿಬಿ ಇತ್ತು, ಟಿಬಿ ಕಮ್ಮಿ ಆಯಿತು, ನನಗೆ ಇದೆಲ್ಲದಕ್ಕಿಂತ ಇನ್ನೂ ಒಂದು ದೊಡ್ಡ ಕಾಯಿಲೆ ಅಂದರೆ HIV, ಅದು ಕೂಡ ಇವತ್ತು ಗುಣಮುಖವಾಗಿದೆ. ಅಂದರೆ ರಾಯರ ಮೇಲೆ ಇಟ್ಟಿರೋ ನಂಬಿಕೆ ಯಾವತ್ತೂ ಸುಳ್ಳಾಗಲ್ಲ. ಭಕ್ತಿಯಿಂದ ರಾಯರಿಗೆ ಪೂಜೆ ಮಾಡಬೇಕು. ಆ ಪೂಜೆ ಮಾಡೋ ವಿಧಾನ ಯಾವ ರೀತಿಯಾಗಿ ಗೊತ್ತಾ, ಇವತ್ತು ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಇಲ್ಲಿ ಪೂಜೆ ಒಂದೇ ಯಾವ ರೀತಿ ಅಂದರೆ ಬೆಳಗಿನ ಜಾವದಲ್ಲಿ ಬೇಗ ಎದ್ದು 4 ಗಂಟೆಯಿಂದ 5:30 ಒಳಗಡೆನೆ ಭಕ್ತಿಯಿಂದ ಯಾವ ರೀತಿಯಾಗಿ ಪೂಜೆ ಮಾಡ್ಬೇಕಂದ್ರೆ, ನಿಮ್ಮ ಮನೆಯನ್ನು ಶುದ್ಧ ರೀತಿಯಿಂದ ಇಟ್ಕೊಳ್ಳಿ. ಫಸ್ಟು ಶುದ್ಧ ರೀತಿಯಿಂದ ಇಟ್ಕೊಂಡು ನೆಲವನ್ನು ವರ್ಷದ ನಂತರ ಈ ನನ್ನ ತಾಯಂದಿರು, ಯಾರು ತಾಯಂದಿರಿದ್ದಾರೆ ನೋಡಿ, ತಾಯಂದಿರು ನೀವು ಸ್ನಾನ ಮಾಡಿ ಬಂದಂಥ ಸಂದರ್ಭದಲ್ಲಿ ನಿಮ್ಮ ತಲೆ ಮೇಲೆ ಟವೆಲ್ ಇರಬಾರ್ದು. ನಿಮ್ಮ ಕೂದಲವನ್ನು ಗಂಟಾಕೊಂಡು 2 ದೀಪ ಹಚ್ಚಿ, 2 ತುಪ್ಪದ ದೀಪ ಹಚ್ಚಿದ ಮೇಲೆ ನಿಮ್ಮ ಕೋರಿಕೆಯನ್ನು ಕಾಗದ ಪತ್ರದಲ್ಲಿ ಬರೆದಿಡಿ. ನಿಮ್ಮ ಕೋರಿಕೆ, ಯಾರಿಗಾದ್ರೂ ದುಡ್ಡು ಕೊಟ್ಟಿದ್ದೀರಾ, ಯಾರಿಗಾದ್ರೂ ಈಗೇನು ಮದುವೆ ವಿಚಾರದಲ್ಲಿನ, ಸಂತಾನ ಭಾಗ್ಯ ವಿಚಾರದಲ್ಲನ, ಇದು ಯಾವುದೇ ವಿಚಾರದಲ್ಲಿ, ಕೋರ್ಟ್ ವಿಚಾರದಲ್ಲಿ ಏನೇ ಒಂದು ಕಷ್ಟದಲ್ಲಿದ್ರೂ ಅದನ್ನು ಒಂದು ಕಾಗದ ಪತ್ರದಲ್ಲಿ ಬರೆದಾಕಿ ಅದರಲ್ಲಿ ಮಂತ್ರಾಕ್ಷತೆ ಹಾಕಿ, ಮಂತ್ರಾಕ್ಷತೆಯನ್ನು ಒಂದು ಅದ್ಭುತವಾದಂಥ ಪವಾಡ ಮಾಡೋದು. ಮಂತ್ರಾಕ್ಷತೆಯನ್ನು ಹಾಕಿ ರಾಯರ್ ಫೋಟೋದ ಮುಂದ್ಗಡೆ ಇಟ್ಟು ಬಿಡಬೇಕು. ರಾಯರ್ ಫೋಟೋದ ಮುಂದ್ಗಡೆ ಇಟ್ಟು ನಿಮ್ಮ ಕೋರಿಕೆಯನ್ನು ಬರೆದು, ಇವಾಗ ಎಷ್ಟು ದೀಪ ಹಚ್ತೀರಲ್ವಾ, ಒಬ್ಬರಿಗೆ 5 ದೀಪ ಬರುತ್ತೆ, ಒಬ್ಬರಿಗೆ 9 ದೀಪ ಬರುತ್ತೆ, 11 ದೀಪ ಬರುತ್ತೆ, 21 ದೀಪ ಬರುತ್ತೆ. ಅರ್ಥ ಮಾಡ್ಕೊಳ್ಳಿ, ಈ ದೀಪ ಹಚ್ಚಿದ ಮೇಲೆ ನಿಮ್ಮ ಕಷ್ಟಗಳೆಲ್ಲ ದೂರ ಆಗುತ್ತೆ. ನಿಮ್ಮ ಕೋರಿಕೆ 9 ವಾರ, ಯಾಕಂದ್ರೆ ಎಷ್ಟೋ ಜನಗಳು ಮಾಂಸಾಹಾರ ತಿಂತಾರೆ. ಯಾವ ದೇವರಿಗೆ ತಿನ್ಬೇಡಿ ಅಂತ ಹೇಳ್ತಾ ಇಲ್ಲ. ಪೂಜೆ ಮಾಡುವಂಥ ಸಂದರ್ಭದಲ್ಲಿ 9 ವಾರ ನೀವು ವ್ರತ ಮಾಡ್ತಾ ಇದ್ದೀರಂದ್ರೆ ನೀವು ಮಾಂಸಾಹಾರಿ ತಿನ್ನಬಾರ್ದು. ಅರ್ಥ ಆಯ್ತಲ್ಲ? ಮಾಂಸಾಹಾರಿ ತಿನ್ಬೇಡಿ. ನಿಮ್ಮ ರಾಯರು ನೀವೇನು ಪೂಜೆ ಮಾಡ್ತಿರಲ್ಲ, ರಾಯರು ನಿಮ್ಮಲ್ಲಿ ಏನು ಕೇಳ್ತಾರೆ? ನಿಮ್ಮಲ್ಲಿ ಪೇಮೆಂಟ್ ಕೇಳ್ತಾರ, ಹಣ ಆಸ್ತಿ ಕೇಳ್ತಾರ? ಏನು ಕೇಳ್ತಾರೆ? ಏನು ಕೇಳಲ್ಲ. ರಾಯರು ಕೇಳೋದೊಂದೇ, ಭಕ್ತಿ ಮಾತ್ರ ಕೇಳ್ತಾರೆ. ಭಕ್ತಿಯಿಂದ ನೀವು ಪೂಜೆ ಮಾಡ್ರಿ. ಭಕ್ತಿಯಿಂದ ನೀವು ಪೂಜೆ ಮಾಡಿದ್ರೆ ನೀವು ಕೇಳಿದ್ದೆಲ್ಲ ನಾನು ಕೊಡ್ತೀನಿ ಅಂತ ಮಹಾನ್ ಗುರುಗಳು ಗುರು ರಾಘವೇಂದ್ರ ಸ್ವಾಮಿಯವರು ಹೇಳಿದ್ದಾರೆ. ಅರ್ಥ ಆಯ್ತಲ್ವಾ? ರಾಯರನ್ನ ನಂಬಿ ಒಂದು ಹೆಜ್ಜೆ ಮುಂದೆ ಹಾಕಿ 4 ಗಂಟೆಯಿಂದ 5:30 ಒಳಗಡೆ ಭಕ್ತಿಯಿಂದ ಪೂಜೆ ಮಾಡಬೇಕು. ಸ್ವಲ್ಪ ದಾರಿ ಮಾಡಿ, ಸ್ವಲ್ಪ ಸೈಡ್ ಆಗಿ, ಜೈ ಶ್ರೀರಾಮ್ ತಾಯಿ. ಚೆನ್ನಾಗಿದೆ ನಮ್ಮ, ಚೆನ್ನಾಗಿದ್ದೀರಾ? ಅದಕ್ಕೆ ಭಕ್ತಿಯಿಂದ ನೀವು ಪೂಜೆ ಮಾಡಿದ್ರೆ ನೀವೊಂದು ಎಲ್ಲ ಯಶಸ್ವಿ ಆಗುತ್ತೆ. ರಾಯರ ಮೇಲೆ ಇಷ್ಟರ ನಂಬಿಕೆ ಯಾವತ್ತೂ ಸುಳ್ಳಾಗಲ್ಲ. ಇವತ್ತೆಷ್ಟು ಜನಗಳ ಪವಾಡ ಆಯಿತು. ನನ್ನಿಂದ ಯಾವ ಪವಾಡನೂ ಇಲ್ಲ, ನನ್ನಿಂದ ಯಾವ ಪವಾಡನೂ ಇಲ್ಲ. ನಾನು ಯಾವುದೇ ಹೇಳಿದ್ನಲ್ಲ ಅವಾಗಲೇ, ನಾನು ಯಾವ ಮಟ್ಟಕ್ಕೆ ಹೋಗಿ ದೀಕ್ಷೆನೂ ತಗೊಂಡಿಲ್ಲ, ನಾನು ಗುರುಗಳಲ್ಲ, ನಿಮ್ಮಾಗೆ ರಾಯರ ಭಕ್ತ. ಇವತ್ತು ನುಡಿದಂಥ ಮಾತು ಸತ್ಯವಾಗ್ತಾ ಇದೆ. ಅದು ಹೇಗಾಗ್ತದೆ ಅಂತ ನನಗೆ ಗೊತ್ತಿಲ್ಲ. ಅರ್ಥ ಆಯ್ತಲ್ವಾ? ರಾಯರ್ ಪ್ರತಿಯೊಬ್ಬರ ಮನೆಯಲ್ಲೂ ರಾಯರ್ ಫೋಟೋ ಬರಬೇಕು ಅನ್ನೋದೇ ನನ್ನ ಆಸೆ. ರಾಯರ್ ಫೋಟೋ ಬಂದೇ ಬರುತ್ತೆ. ನೀವು 9 ವಾರ ಪೂಜೆ ಮಾಡಿ, 9 ದೀಪ ಹಚ್ಚಿ ಸದ್ಯಕ್ಕೆ ನನ್ನ ಲೈನ್ ಸಿಗೋರ್ಗು ಸಿಗುತ್ತೆ. ಪೂಜೆದ ವಿಧಾನ ಬಂದ್ಬಿಟ್ಟು ಇದೆ. ಇವಾಗ ಏನು ಹೇಳಿದ್ನಲ್ಲ, ಬೆಳಗ್ಗೆ 4 ಗಂಟೆಯಿಂದ 5:30 ಒಳಗಡೆ ನೀವು ತುಪ್ಪದ ದೀಪ ಹಚ್ಚಿದ್ರೆ ಇವತ್ತಿಗೆ 7,000 ಜನಕ್ಕೆ ಪವಾಡ ಆಗಿದೆ. 9 ತಿಂಗಳಲ್ಲಿ 7,000 ಜನಕ್ಕೆ ಪವಾಡ ಆಗಿದೆ. ಅರ್ಥ ಆಯ್ತಲ್ವಾ? 9 ತಿಂಗಳಲ್ಲಿ 7,000 ಜನಕ್ಕೆ ಪವಾಡ ಆಗಿದೆ ಅಂದರೆ ಅದು ನನ್ನಿಂದ ಅಲ್ಲ. ತಾಯಿ ಇವರು ಬೀದರಲ್ಲಿ MLA ನನ್ನ ತಾಯಿ. ಬಾರಮ್ಮ ಈ ಕಡೆ. ಬಾರಮ್ಮ. ಇವಾಗ ಏನೂ ಇಲ್ಲ, ಭಕ್ತಿಯಿಂದ ಪೂಜೆ ಮಾಡ್ತೀರಾ? ಭಕ್ತಿಯಿಂದ ಪೂಜೆ ಮಾಡ್ತೀರಾ? ಮಂತ್ರಾಲಯದಿಂದ ಸುಮಾರು ಒಂದು 30 kg ಆಗುತ್ತೆ. ಅದನ್ನು ಒತ್ಕೊಂಡು ಹೋಗ್ತಾ ಇದ್ದೀನಿ. ಯಾಕೆ ಅಂದ್ರೆ ನಿಮ್ಮ ಕಷ್ಟಗಳು ದೂರ ಆಗಲಿ ಅಂತೇಳಿ. ನನ್ನ ಜೀವನದಲ್ಲಿ ಯಾರೂ ಇಲ್ಲ. ತಂದೆ ತಾಯಿ ಅಣ್ಣ ತಮ್ಮ ಎಲ್ಲರೂ ತೀರೋಗಿದ್ದಾರೆ. ನೀವೇ ನನ್ನ ತಾಯಿ, ನೀವೇ ನನ್ನ ತಂದೆ, ನೀವೇ ನನ್ನ ಅಣ್ಣ ತಮ್ಮಂದಿರು. ನನ್ನ ಜೀವನ
ನಿಮಗೋಸ್ಕರನೇ ಮುಡುಪಾಗಿಟ್ಟಿದ್ದೀನಿ, ನಿಮಗೋಸ್ಕರನೇ. ಇವತ್ತು ಯಾವುದೇ ಏನೇ ಒಂದು ಕಂಟಕ ಅಂತ ಬರೋದಿರುತ್ತೆ ಮನುಷ್ಯನಿಗೆ, ಆ ಕಂಟಕ ಬಂದಾಗ ಸ್ವಲ್ಪ ಸೈಲೆಂಟ್ ಆಗಿಡಿ. ನೀವು ಇನ್ನೊಬ್ಬರಿಗೆ ಉಲ್ಟಾ ಮಾತಾಡೋದು ಬೇಡ. ನನಗೆ ಬರುತ್ತೆ ಕಂಟಕ, ಒಂದನೇ ಕಂಟಕ ಮುಗಿತೀವಿ, ಎರಡನೇ ಕಂಟಕ ಸ್ಟಾರ್ಟ್ ಆಗುತ್ತೆ. ಅದು ಬಂದಾಗ ದಯವಿಟ್ಟು ಯಾರಿಗೂ ಒಂದು ವಲ್ಗರ್ ಲ್ಯಾಂಗ್ವೇಜ್ ಆಗಿ ಮಾತಾಡೋದು ಬೇಡ. ಅರ್ಥ ಆಯ್ತಲ್ಲ? 9 ವಾರ ಪೂಜೆ ಮಾಡ್ತೀರಾ? ಮಾಡ್ತೀರಾ? ನನ್ನಿಂದ ದಯವಿಟ್ಟು ತಪ್ಪಾಗಿದ್ರೆ ಕ್ಷಮೆ ಇರಲಿ, ಆಯ್ತಾ? ನಾನು ನನ್ನ ಜೀವನನೇ ನಿಮಗೋಸ್ಕರ ಮುಡುಪಾಗಿಟ್ಟಿದ್ದೀನಿ. ನಿಮಗೆಲ್ಲರಿಗೂ ಪವಾಡ ಆಗೋವರೆಗೂ ನಾನು ರಾಯರ ಪಾದ ಬಿಡಲ್ಲ. ನಿಮಗೆಲ್ಲರಿಗೂ ಪವಾಡ ಆಗೋವರೆಗೂ ರಾಯರ ಪಾದವನ್ನು ಬಿಡಲ್ಲ ನಾನು. ಅರ್ಥ ಆಯ್ತಲ್ವಾ? ಮಾಡ್ತೀರಾ ಪೂಜೆನ? ಪೂಜೆದ ವಿಧಾನ ಇದೆ, ಆದರೆ ದೀಪಗಳು ಒಂದೇ ಮುಖ್ಯ. ಯಾಕಂದ್ರೆ ಮದುವೆ ಆದವ್ರಿಗೆ ಬೇರೆ ದೀಪ ಬರುತ್ತೆ, ಮದುವೆ ಆಗಲಾದವ್ರು ಹುಡುಗರು ಇರ್ತಾರೆ, ಅವ್ರಿಗೆ ಬೇರೆ ದೀಪ ಇರುತ್ತೆ. ಇದೆ ಸೇಮ್ ಪೂಜೆನೆ, ದೀಪಗಳು ಚೇಂಜ್. ಅಂದ್ರೆ ಚೆಕ್ ಮಾಡಬೇಕು, ಒಂದೇ ಇರೋದು. ಮದುವೆ ಆಗಿದ್ರೆ ಗಂಡನ ಮೇಲೆ ಅಲ್ವಾ, ಆ ರೀತಿಯಾಗಿ ಬೇರೆ ರಥ ಬರ್ತದೆ. ಮಕ್ಕಳಿದಾರ ಮೇಲೆ ಅದೆಲ್ಲ ಒಂದೇ ಆಗುತ್ತೆ, ಆಯ್ತಾ? ಇವಾಗ ಅದ್ರ ದೀಪಗಳು ಒಂದೇ. ದಯವಿಟ್ಟು ರಾಯರ 4 ಗಂಟೆಯಿಂದ 5:30 ಒಳಗಡೆ ಪೂಜೆ ಮಾಡಿ. 4 ಗಂಟೆ ನಾನು ಏನೋ ಒಂದು 50 ಜನ ಬರ್ತಾರೆ ಅಂತ ಕಾಲಿದ್ದೆ ನಾನು. ನಿಜವಾಗಿ ಹೇಳ್ತಾ ಇದ್ದೀನಿ, ನಿಮ್ಮೆಲ್ಲರಿಗೂ ನಿಮಗೋಸ್ಕರ ಖಂಡಿತ ಅದ್ಭುತವಾದ ಪವಾಡ ಆಗೇ ಆಗುತ್ತೆ. ಇವಾಗ ಎಲ್ಲರೂ ಟಿಫಿನ್ ಮಾಡೋಣ, ಟಿಫಿನ್ ಮಾಡಿ ಮಂತ್ರಾಲಯಕ್ಕೆ ಹೋಗಿ ಲೈನಲ್ಲಿ ಹೋಗೋಣ. ಯಾಕಂದ್ರೆ ಏನಾದರೂ ತೊಂದರೆ ಆಯ್ತು ಅಂದ್ರೆ, ಯಾಕಂದ್ರೆ ಅವರು ಎಷ್ಟೋ ದೂರದಿಂದ ಹುಬ್ಬಳ್ಳಿ, ಧಾರವಾಡ, ಬೀದರು, ಬಿಜಾಪುರ, ತಮಿಳುನಾಡಲ್ಲಿ ಯಾರೋ ಬಂದಿದ್ರಲ್ಲ, ಬೆಳಗ್ಗೆ ಫೋನ್ ಮಾಡಿದ್ರು. ಯಾದಗಿರಿ ಎಲ್ಲರೂ ನನ್ನವರೇ. ಬುದ್ಧಿ ಅವರೇ, ಅಪ್ಪಾಜಿ ಅವರೇ, ಗುರುಗಳೇ ಬುದ್ಧಿ ಅಪ್ಪಾಜಿ